ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಯುವ ನಿಧಿ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಸ್ವಲ್ಪ ಗ್ಯಾರಂಟೀಸ್ ಕೊಟ್ಟಿತ್ತು. ಅಂತಂದರೆ ಇವಾಗ ಬಸ್ ಫ್ರೀ, ಮಹಿಳೆಯರಿಗೋಸ್ಕರ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ, ತಿಂಗಳಿಗೆ 2,000 ರೂಪಾಯಿ ಬರುತ್ತೆ ಹೆಣ್ಮಕ್ಳಿಗೆ ಅನ್ನೋದು ಇತ್ತಲ್ಲ. ಅದ್ರ ಜೊತೆ ಯುವಕರಿಗೆ ಏನಿತ್ತಂದರೆ ಒಂದು ಗ್ಯಾರಂಟಿ ಯುವ ನಿಧಿ. ಯಾರಿಗೆಲ್ಲ ಡಿಗ್ರಿ ಮುಗ್ದಿರುತ್ತೆ, ಡಿಪ್ಲೊಮಾ ಮುಗ್ದಿರುತ್ತೆ, ಅವರಿಗೆ 6 ತಿಂಗಳವರೆಗೂ ಜಾಬ್ ಸಿಕ್ಕಿಲ್ಲ ಅಂತಂದರೆ ಅವ್ರಿಗೆ ತಿಂಗಳಿಗೆ 3,000 ಅಮೌಂಟ್ ಅವ್ರ ಅಕೌಂಟಿಗೆ ಬರುತ್ತೆ. ಡಿಗ್ರಿ ಮುಗ್ದವ್ರಿಗೆ, ಎನಿ ಡಿಗ್ರಿ ಗೈಸ್, BA BSc ಇಂಜಿನಿಯರಿಂಗ್, ಮೆಡಿಕಲ್, ಯಾವುದೇ ಡಿಗ್ರಿ ಇರಲಿ. ಡಿಪ್ಲೊಮಾ ಮುಗ್ದವ್ರಿಗೆ ಏನಂದರೆ 1,500 1,500 ರೂಪಾಯಿ ಅವ್ರ ಅಕೌಂಟಿಗೆ ಬರ್ತಾಯಿತ್ತು. ಈ ಥರ ಬರುತ್ತೆ ಅಂತ ಕೊಟ್ಟಿದ್ರು, ಬರ್ತಾನೂ ಇದೆ. ಇವಾಗ ಎಷ್ಟೋ ಜನಕ್ಕೆ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಈ ವಿಡಿಯೋನಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾವ ಥರ ಅಪ್ಲೈ ಮಾಡ್ಬೋದು, ಯುವ ನಿಧಿಗೋಸ್ಕರ ಏನೇನು ಮಾಡಬೇಕು, ಏನೇನು ಇಂಪಾರ್ಟೆನ್ಸ್ ಇದೆ, ಏನೇನು ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರಲ್ಲ, ಏನೇನು ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ಬರುತ್ತೆ, ನೀವು ಪ್ರೈವೇಟ್ ಜಾಬಲ್ಲಿ ಇದ್ದರೂ ಅಪ್ಲೈ ಮಾಡಿದ್ರೆ ಬರುತ್ತಾ ಇಲ್ವಾ ಅನ್ನೋದೆಲ್ಲನೇ ಕ್ಲಿಯರಾಗಿ ಈ ವಿಡಿಯೋನಲ್ಲಿ ಹೇಳ್ತೀನಿ. ಓಕೆನಾ? ಬನ್ನಿ, ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಇದೆ ನಿಮಗೋಸ್ಕರ, ಅಲ್ಲೋಗಿ ಎಲ್ಲನೂ ಕ್ಲಿಯರಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ಗೈಸ್, ಯುವ ನಿಧಿ ಸ್ಕಾಲರ್ಶಿಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಸ್ಕೀಮ್ ಅನ್ನಬೇಕು. ಏನಂತ ಅಂದರೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಒಂದು ಗ್ಯಾರಂಟಿಲಿ ಇದು 4ನೇ ಗ್ಯಾರಂಟಿ ಇದು ಯುವ ನಿಧಿ. ಯಾರಿಗೆಲ್ಲ ಜಾಬ್ ಸಿಕ್ಕಿಲ್ಲ, ಡಿಗ್ರಿ ಮುಗಿದ್ಮೇಲೆ 6 ತಿಂಗಳಾದರೂ ಅವರಿಗೆ 3,000 ಅಂತಂದರೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, 2023ರಿಂದ 2025ವರೆಗೂ, ಅಂದರೆ 2023ರಿಂದ ನಿಮ್ಮ ಡಿಗ್ರಿ ಮುಗಿದ್ರೆ ನಿಮ್ಗೆ ಜಾಬ್ ಸಿಗಲಿಲ್ಲ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಯಾವ ಥರ ಜಾಬ್ ಅಂದರೆ, ಇವಾಗ ನೀವು ಯಾವುದೇ ಪ್ರೈವೇಟಲ್ಲಿ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರಲಿಲ್ಲ, ಗೌರ್ಮೆಂಟ್ ಎಂಪ್ಲಾಯಿನೂ ಇಲ್ಲ, ಪ್ರೈವೇಟ್ ಸೆಕ್ಟರ್ ಅಂದರೆ ನಿಮಗೆ ESI PF ಇರಲಿಲ್ಲ, ಆ ಥರವರೆಲ್ಲನೂ ಅಪ್ಲೈ ಮಾಡ್ಬೋದು. ಇವಾಗ ನೀವು ಕಿರಾಣಾ ಶಾಪ್ ನಿಮ್ಮದೇ ಓನ್ ಇರುತ್ತೆ, ನೀವು ನಡೆಸ್ತಾ ಇರ್ತೀರಾ, ಇಲ್ಲ ನಿಮ್ಮದೇ ಓನ್ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಏನೋ ನಿಮ್ಮದು ಓನ್ ಬಿಸ್ನೆಸ್ ಇರುತ್ತೆ, ಬಟ್ ನಿಮಗೆ ಇದು ಕೂಡ ಅಮೌಂಟ್ ನಿಮ್ಗೆ ಬೇಕಂತಂದರೆ ನೀವು ಅಪ್ಲೈ ಮಾಡ್ಬೋದು. ಏನಕ್ಕಂತಂದರೆ ನೀವು ನಿಮ್ಮ ಓನ್ ಬಿಸ್ನೆಸ್ ಮಾಡ್ತಿದ್ದೀರಾ, ಅದಕ್ಕೇನು PF ESI ಏನಿಲ್ಲ. ಸೊ ನೀವು ಎಂಪ್ಲಾಯ್ ಇದ್ದೀರಾ ಅಂತ ಯಾವ್ದು ರೆಕಾರ್ಡ್ಸು ಇರಲ್ಲ. ಸೊ ಲೈಕ್ ನೀವು ಅನ್ಎಂಪ್ಲಾಯ್ ಅಂತ ಡಿಕ್ಲರೇಷನ್ ಮಾಡಿಕೊಂಡು ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿಬಿಟ್ಟು ಮಂತ್ಲಿ 3,000 ಆರಾಮ್ಸೆ ಕೂತಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಎಂಡ್ವರೆಗೆ ನೋಡಿ. ಇದನ್ನು ನಾನು ಏನಂತಂದರೆ, ಡೈರೆಕ್ಟ್ ನಿಮ್ಗೆ ಯುವ ನಿಧಿ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಿಲ್ಲ. ಏನೇನು ಮಾಡಬೇಕು ನೀವು ಯುವ ನಿಧಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅನ್ನೋದೊಂದು ಸ್ವಲ್ಪ ಇಂಪಾರ್ಟೆಂಟ್ ಮ್ಯಾಟರ್ ಇರುತ್ತೆ, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಆದಮೇಲೆ ನೆಕ್ಸ್ಟ್ ವೀಡಿಯೋ ಬರುತ್ತಲ್ಲ, ಅದು ಯುವ ನಿಧಿ ಯಾವ ಥರ ಅಪ್ಲೈ ಮಾಡಬೇಕಂತ. ನೀವು ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ ಅಂದರೂ ಬರಲ್ಲ. ಫಸ್ಟ್ ನೀವೇನು ಮಾಡಬೇಕು, ನೀವು ಅನ್ಎಂಪ್ಲಾಯ್ ಇದ್ದೀರಿ ಅಂತ ಡಿಕ್ಲರೇಷನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಅಕೌಂಟ್ ತೆಗಿಬೇಕು ನೀವು ಸೇವಾ ಸಿಂಧು ಪೋರ್ಟಲಲ್ಲಿ. ಅದೆಲ್ಲನೂ ಈ ವಿಡಿಯೋನಲ್ಲಿ ಹೇಳ್ತೀನಿ. ಓಕೆನಾ? ಯಾವ ಥರ ಇದು ಮಾಡಬೇಕು. ಈ ಸ್ಕೀಮ್ ಏನಕ್ಕಂತಂದರೆ, ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕೆ, ಯಾರಿಗೆಲ್ಲ ಜಾಬ್ ಸಿಕ್ಕಿಲ್ವಲ್ಲ ಯೂತ್ಗೆ, ಅವರಿಗೆಲ್ಲ ಒಂದು ಫೈನಾನ್ಷಿಯಲ್ ಸೆಕ್ಯೂರ್ ಕೊಡೋಕ್ಕೋಸ್ಕರ ಈ ಸ್ಕೀಮ್ನ ತಂದಿದ್ದಾರೆ. ಮತ್ತು ಈ ವಿಡಿಯೋನಲ್ಲಿ ನಾನು ಹೇಳ್ದಂಗೆ ಹೌ ಟು ರಿಜಿಸ್ಟರ್ ಟು ಸೇವಾ ಸಿಂಧು ಯುವ ನಿಧಿಗೋಸ್ಕರ ಯಾವ ಥರ ರಿಜಿಸ್ಟರ್ ಮಾಡಬೇಕು, ಮತ್ತು ಹೌ ಟು ಸಬ್ಮಿಟ್ ದಿ ಸೆಲ್ಫ್ ಡಿಕ್ಲರೇಷನ್ ಅನ್ಎಂಪ್ಲಾಯ್ಮೆಂಟ್, ಅಂದರೆ ನೀವು ಅನ್ಎಂಪ್ಲಾಯ್ಮೆಂಟ್ ಇದ್ದೀರಾ ಅಂತ ಯಾವ ಥರ ಇದು ಮಾಡಬೇಕಂತ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ನೆಕ್ಸ್ಟ್ ವಿಡಿಯೋ ಇದಾದಮೇಲೆ ಯಾವ್ದು ಬರುತ್ತೆ ಅಂತಂದರೆ, ಹೌ ಟು ಅಪ್ಲೈ ಯುವ ನಿಧಿ, ನೀವು ಯುವ ನಿಧಿ ಯಾವ ಥರ ಅಪ್ಲೈ ಮಾಡಬೇಕಂತ. ಅದಕ್ಕಿಂತ ಇಂಪಾರ್ಟೆಂಟ್ ಬಂದು ಯಾವ ಥರ ರಿಜಿಸ್ಟರ್ ಮಾಡಬೇಕು ಮತ್ತು ಸೆಲ್ಫ್ ಡಿಕ್ಲರೇಷನ್ ಈ ವಿಡಿಯೋನಲ್ಲೇ ನೋಡೋಣ. ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನು ಇರುತ್ತೆ ಅಂತಂದರೆ, ಯುವ ನಿಧಿಗೋಸ್ಕರ ನೀವು ಕರ್ನಾಟಕದವರಾಗಿರಬೇಕು. ಓಕೆನಾ? ಆಮೇಲೆ ನೀವು ಡಿಗ್ರಿ ಇಲ್ಲ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ಇದು 22 ಅಲ್ಲ, 22 to 23, ಅಂದರೆ ನಿಮ್ಮದು 23 ಪಾಸಿಂಗ್ ಇಯರ್, 23 ಮತ್ತು 24 ಮತ್ತು 25 ನಿಮ್ಮದು ಪಾಸಿಂಗ್ ಇಯರ್ ಇರಬೇಕು. ಓಕೆನಾ? ಆ್ಯಂಡ್ ನೀವು 6 ಮಂತ್, ನಿಮ್ಮದು ಕಾಲೇಜ್ ಮುಗ್ದು 6 ಮಂತ್ ಒಳಗಡೆ ಯಾವುದು ಜಾಬ್ ಸೇರಿರೋರು ಆಗಿರಬಾರ್ದು. ಅಂತಂದರೆ ನೀವು ಇವಾಗ ನಿಮ್ಮ ಪರ್ಸ್ನಲ್ ಏನೇ ಕೆಲಸ ಮಾಡಿ ನಿಮಗೆ ESI PF ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ನೀವು ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ನೀವು ಅಮೌಂಟ್ ಜಾಸ್ತಿ ಗಳಿಸ್ತಿರ್ತೀರಾ ಎಂಪ್ಲಾಯ್ಗಿಂತ ಜಾಸ್ತಿನೂ, ಬಟ್ ಗೌರ್ಮೆಂಟ್ ನಿಮ್ಮನ್ನು ಅನ್ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡೋಣ ಅಂತ ಸ್ಕೀಮ್ ತಂದಿದೆ. ಓಕೆನಾ? ನೀವು ಸ್ವಂತ ಬಿಸ್ನೆಸ್ ಮಾಡಿ ಎಲ್ಲ ಜಾಸ್ತಿ ಅಮೌಂಟ್ ಬರ್ತಿದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಸೈಡಿಗೆ 3,000 ರೂಪಾಯಿ ಬರುತ್ತೆ, ಏನಕ್ಕೆ ಬಿಡ್ತೀರಾ? ಆ್ಯಂಡ್ ನೀವು ಯಾವುದೇ ಸ್ಕೀಮ್ಗೆ ಅಪ್ಲೈ ಮಾಡಿರಲಿಲ್ಲ ಅಂತಂದರೆ, ಯುವ ನಿಧಿಗೆ ಈ ಥರ ಇನ್ನೂ ಬೇರೆ ಯಾವುದಾದ್ರೂ ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇದ್ದರೆ ಅದನ್ನು ಅಪ್ಲೈ ಮಾಡಿಲ್ಲ ಅಂದರೆ ಇದು ಬರುತ್ತೆ. ಏನೇನು ಬೆನಿಫಿಟ್ಸ್ ಅದ ಅಂದರೆ, ಡಿಗ್ರಿ ಮುಗ್ದವ್ರಿಗೆ 3,000 ಪರ್ ಮಂತು, ಡಿಪ್ಲೊಮಾ ಮುಗ್ದವ್ರಿಗೆ 1,500 ಪರ್ ಮಂತು. ಇದು ಯಾವ ಥರ ಬರುತ್ತೆ ಅಂದರೆ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಗೈಸ್. ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಇದು ಮಾಡಬೇಕಾಗುತ್ತೆ. ಯುವ ನಿಧಿ ಅಪ್ಲೈ ಮಾಡುವಾಗ ಆ ಅಕೌಂಟ್ಗೆ ಡೈರೆಕ್ಟ್ ಮಂತ್ಲಿ ಬಂದುಬಿಡುತ್ತೆ. ಓಕೆನಾ? ನೀವು ಅಪ್ಲಿಕೇಶನ್ ಯಾವ ಥರ ಹಾಕ್ಬೇಕಂತಂದರೆ, ನೀವು ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ, ಅದರಿಂದ ಅಫಿಷಿಯಲ್ ಆಗಿ ಹಾಕ್ಬೋದು. ಇದಕ್ಕೆ ಏನೇನು ಬೇಕಂದರೆ, ಆಧಾರ್ ಕಾರ್ಡು, ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟು, ಬ್ಯಾಂಕ್ ಡೀಟೇಲ್ಸ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಡಿಕ್ಲರೇಷನ್ ರಿಕ್ವೈರ್ಡ್. ಇದನ್ನು ನೀವು ಎಲ್ಲಿ ತೊಗೊಳ್ಬೇಕಂತಂದರೆ, ನಾನು
ಇವಾಗ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಇದು ಯಾವ ಥರ ನೀವು ಡಿಕ್ಲರೇಷನ್ ಮಾಡ್ಕೊಳ್ಬೇಕು ನೀವು ಅನ್ಎಂಪ್ಲಾಯ್ಮೆಂಟ್ ಇದ್ದೀರಾ ಅಂತ. ಓಕೆನಾ? ಅನ್ಎಂಪ್ಲಾಯ್ಮೆಂಟ್ ಅಂದರೆ ನೀವು ಅಫಿಷಿಯಲಾಗಿ ಡಿಕ್ಲೇರ್ ಮಾಡ್ತಾರೆ ನಿಮಗೆ ಯಾವುದು ಕೆಲಸ ಸಿಕ್ಕಿಲ್ಲ, ಕಾಲೇಜ್ ಮುಗಿದು 6 ತಿಂಗಳಾಯಿತು ಅಂತ ಆ ಥರ. ಓಕೆನಾ? ಅದನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋದ್ಮೇಲೆ ಏನೇನು ಮಾಡಬೇಕು ಅಂತ ಇವಾಗ ನಾನು ಫಸ್ಟ್ ಹೇಳ್ಕೊಡೋದು ಯಾವ ಥರ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಿಮ್ಗೊಂದು ಸೇವಾ ಸಿಂಧುನಲ್ಲಿ ಯಾವ ಥರ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲಿಂದ ಮತ್ತು ನಿಮ್ಮ ಆಧಾರ್ ನಂಬರಿಂದ ಅಂತ ಹೇಳ್ಕೊಡ್ತೀನಿ. ಅದಾದಮೇಲೆ ಇದು ಅನ್ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಸೆಲ್ಫ್ ಡಿಕ್ಲರೇಷನ್ ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ಬನ್ನಿ ಗೈಸ್, ಸೇವಾ ಸಿಂಧು ಪೋರ್ಟಲ್ ಬಂದು ಈ ಥರ ಇರುತ್ತೆ ಗೈಸ್. ಓಕೆನಾ? ಸೇವಾ ಸಿಂಧು ಪೋರ್ಟಲ್ ಬಂದು ಈ ಥರ ನೀವು ಸೇವಾ ಸಿಂಧು ಅಂತ ಗೂಗಲಲ್ಲಿ ಹೋದ್ಮೇಲೆ ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿದ್ಮೇಲೆ ಸೇವಾ ಸಿಂಧು services.karnataka.government.in ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿದೆ ನೋಡಿ, ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆನಾ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು OTP ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗ್ಬೋದು ನಿಮ್ದು ಆಲ್ರೆಡಿ ಇದ್ದರೆ. ಇಲ್ಲ ನಿಮಗೆ ಮೊಬೈಲ್ ನಂಬರ್ ನೀವು ಕ್ರಿಯೇಟ್ ಇತ್ತು ಬಟ್ ಪಾಸ್ವರ್ಡ್ ಇರಲಿಲ್ಲ ಅಂದರೆ ಅಲ್ಲಿ ಕ್ಲಿಕ್ ಮಾಡಬೇಕು. ಓಕೆನಾ? ಇದು ಬಂದು ನೀವು ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ. ನೀವು ಹೊಸ ಯೂಸರ್ ಇದ್ದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಅದನ್ನು ಇವಾಗ ಕ್ಲಿಕ್ ಮಾಡ್ತೀವಿ. ಒಂದ್ಸಲ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ರೀಡೈರೆಕ್ಟ್ ಆಗುತ್ತೆ. ಇಲ್ಲೇನು ಮಾಡ್ಬೇಕಂತಂದರೆ ನಿಮ್ಮ ಆಧಾರ್ ನಂಬರ್ ಹಾಕಬೇಕು ಗೈಸ್. ಆಧಾರ್ ನಂಬರ್ ಹಾಕ್ಮೇಲೆ ಇದು ಕ್ಯಾಪ್ಚಾ ಅಂತ ಇರುತ್ತಲ್ವಾ, ಇದು ಕ್ಯಾಪ್ಚಾನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಇದು OTPನ ಟ್ರಿಗರ್ ಮಾಡುತ್ತೆ ಗೈಸ್. ಓಕೆನಾ? ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಯಾವುದಿರುತ್ತಲ್ಲ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರ್ಗೆ OTP ಟ್ರಿಗರ್ ಆಗುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಓಕೆನಾ? ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಅಂತ 6 ಡಿಜಿಟ್ OTP ಇರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಗೈಸ್, ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ ಅಂತ ಕೇಳುತ್ತೆ. ಓಕೆನಾ? ಇಲ್ಲಿ ಯಾವುದಾದ್ರೂ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದರ ಲಿಂಕ್ ಇರೋದೇ ಅಂತೆಲ್ಲ, ಯಾವುದಾದ್ರೂ ನಾನು ಜಸ್ಟ್ ಎಂಟರ್ ಮಾಡಿದೆ. ಇವಾಗ ಆ ನಂಬರ್ಗೆ OTP ಬಂದಿದೆ, ಅದನ್ನು ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಅದು 6 ಡಿಜಿಟ್ OTP, ಮತ್ತೆ OTP ಬರುತ್ತೆ. ಓಕೆನಾ? ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಮತ್ತೆ OTP ಬರುತ್ತೆ. ಆ OTP ಬಂದಮೇಲೆ ಮತ್ತೆ ಕಂಟಿನ್ಯೂ ಅಂತ ಕೊಡಿ. ಓಕೆನಾ? ಕಂಟಿನ್ಯೂ ಅಂತ ಕೊಟ್ಟಮೇಲೆ ಇಲ್ಲಿ ಬಂದಮೇಲೆ ಕೇಳುತ್ತೆ ನೀವು ಸೇವಾ ಸಿಂಧಿಗೆ ಯಾವುದಾದ್ರೂ ನಿಮ್ಮದು ವೆರಿಫಿಕೇಷನ್ ಕಳಿಸ್ತೀರಾ ಅಂತ. ಆಧಾರಿಂದ ವೆರಿಫೈ ಆಗ್ತೀರಾ, ಪ್ಯಾನಿಂದ ವೆರಿಫೈ ಆಗ್ತೀರಾ ಅಂತ. ನಾನು ಜಸ್ಟ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಆಧಾರ್ ಪ್ಯಾನ್ ಕಾರ್ಡ್ ಎರಡು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಅವಾಗ ಪ್ರೊಸೀಡ್ ಅಂತ ಬರುತ್ತೆ, ಆಟೋಮೆಟಿಕ್ ಕಂಟಿನ್ಯೂ ಅಂತ ಇದಾಗುತ್ತೆ. ಕಂಟಿನ್ಯೂ ಆದಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಬಂದಿರುತ್ತೆ ಗೈಸ್. ಓಕೆನಾ? ಇಲ್ಲೇನು ಮಾಡಬೇಕು, ನಿಮ್ದೊಂದು ಇಮೇಲ್ ID ಎಂಟರ್ ಮಾಡಬೇಕು, ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ಪಾಸ್ವರ್ಡ್ ಬಂದುಬಿಟ್ಟು ನೀವು ಹೊಸದಾಗಿ ಇವಾಗ ಏನು ಕ್ರಿಯೇಟ್ ಮಾಡ್ಕೊಳ್ತೀರಲ್ಲ ಅದು ಅಂತಂದರೆ ಒಂದು ಕ್ಯಾಪಿಟಲ್ ಲೆಟರು, ಒಂದು ಸ್ಮಾಲ್ ಲೆಟರು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದನ್ನೆಲ್ಲನೂ ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಓಕೆನಾ? ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಅಂತ ತೋರಿಸಿರುತ್ತಲ್ಲ, ಅಂತಂದರೆ ಇದು ಫುಲ್ ಗ್ರೀನ್ ಆಗೋವರೆಗೂ ನೀವು ಪಾಸ್ವರ್ಡ್ ಎಂಟರ್ ಮಾಡಬೇಕು. ಅದೆಲ್ಲ ಮ್ಯಾಚ್ ಆದ್ರೆ ಇದಾಗುತ್ತೆ. ಇಲ್ಲಿ ನೀವು ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಗೈಸ್. ಓಕೆನಾ? ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಏನಾಗುತ್ತೆ ಅಂತಂದರೆ ಆ ಮೊಬೈಲ್ ನಂಬರು ಏನಾದರೂ ಎರರ್ ಬಂದರೆ, ಇನ್ವ್ಯಾಲಿಡ್ ಮೊಬೈಲ್ ನಂಬರ್ ಆ ಥರ ಬಂದರೂ ಏನು ಪ್ಯಾನಿಕ್ ಆಗಬೇಡಿ. ಮತ್ತೆ ರಿಟರ್ನ್ ಬನ್ನಿ ಲಾಗಿನ್ ಪೇಜ್ಗೆ. ಅಲ್ಲಿ ನಿಮ್ಮದು ಅಪ್ಲೈ ಫಾರ್ ಸರ್ವಿಸಸ್ ಅಂತಿತ್ತಲ್ಲ ಅಲ್ಲಿ ಬಂದುಬಿಟ್ಟು ಅದ್ರ ಮೇಲೆ ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ, ಪಾಸ್ವರ್ಡ್ ತೊಗೊಂಡಿಲ್ಲ ಅಂದರೆ ಗೆಟ್ OTP ಅಂತ ಕೊಡಿ. OTP ಬರುತ್ತೆ, ಅವಾಗ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಆಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಗೈಸ್. ಓಕೆನಾ? ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನಿಮಗೇನೋ ಪೇಜ್ ಈ ಥರ ಬಂದರೆ ಏನೋ ಅಂದರೆ ನೆಟ್ವರ್ಕ್ ಎರರ್ ಆ ಥರ ಇರುತ್ತೆ, ಸೊ ಅದಕ್ಕೋಸ್ಕರ ಆ ಥರ ಬರುತ್ತೆ. ರಿಫ್ರೆಶ್ ಮಾಡಿ, ಆವಾಗ ಕ್ಲಿಯರ್ ಆಗುತ್ತೆ. ಇಲ್ಲಿ ಬಂದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್, ಇಲ್ಲಿ ಹೋಗಿ ಇವನ್ ನಿಧಿ ಅಂತ ಸರ್ಚ್ ಮಾಡಿ. ಇವನ್ ನಿಧಿ ರಿಲೇಟೆಡ್ ಏನಿದೆ ಅದೆಲ್ಲ ಬರುತ್ತೆ. ಇಲ್ಲಿ 3 ಬಂದಿದೆ ನೋಡಿ. ಒಂದು ಇವನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿ. ಫಸ್ಟ್ ಒನ್ ಅರ್ಜಿ ಸಲ್ಲಿಸೋದು, ಅರ್ಜಿ ಸ್ಥಿತಿ ಪರಿಶೀಲನೆ ಅಂದರೆ ನಿಮ್ದು ಯಾವ ಸ್ಟೇಟಲ್ಲಿ ಇದೆ ಅನ್ನೋದನ್ನು. ಆಮೇಲೆ ಥರ್ಡ್ ಬಂದುಬಿಟ್ಟು ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಂದರೆ ನೀವು ಸೆಲ್ಫ್ ಅನ್ಎಂಪ್ಲಾಯ್ಮೆಂಟ್ ಡಿಕ್ಲರೇಷನ್ ಅದು ಬಂದುಬಿಟ್ಟು. ಓಕೆನಾ? ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇದು ರೀಡೈರೆಕ್ಟ್ ಆಗುತ್ತೆ. ಇವಾಗ ಏನಂತ ತೋರಿಸ್ತಾ ಇದೆ ಅಂತಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ, ಓನ್ಲಿ ಕ್ವಾರ್ಟರ್ಲಿ ಅಂತ ಆ್ಯಡ್ ಮಾಡ್ಬೋದು ಅಂತ ಇವಾಗ ಇಲ್ಲಿ ನಿಮಗೆ ಎರರ್ ಮೆಸೇಜ್ ತೋರಿಸ್ತಾ ಇದೆ. ಅಂದರೆ ಮೇನಲ್ಲಿ ಮಾಡ್ಬೋದು, ಆಗಸ್ಟಲ್ಲಿ ಮಾಡ್ಬೋದು, ನವೆಂಬರಲ್ಲಿ ಮಾಡ್ಬೋದು, ಫೆಬ್ರವರಿ ನಲ್ಲಿ ಮಾಡ್ಬೋದು. ಇವಾಗ ಅಕ್ಟೋಬರ್ ಗೈಸ್, ಈ ಮಂತಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ನೆಕ್ಸ್ಟ್ ಮಂತ್ಗೋಸ್ಕರ ವೇಟ್ ಮಾಡಿ. ನೆಕ್ಸ್ಟ್ ಮಂತ್ ಫಸ್ಟ್ ಡೇಟಿಂದ ನೆಟ್ವರ್ಕ್ ಏನು ಅಷ್ಟೇನು ಇದಿರಲ್ಲ, ಸೊ ನೀವು ಈಸಿಯಾಗಿ ಇದು ಮಾಡ್ಬೋದು. ನವೆಂಬರ್ ಎಲ್ಲರೂ ರೆಡಿಯಾಗಿರಿ. ನವೆಂಬರ್ ಮಿಸ್ ಆದರೆ ಫೆಬ್ರವರಿ, ಸೊ ಮತ್ತೆ ನೀವು 3 ಮಂತ್ಸ್ ಮಿಸ್ ಮಾಡ್ಕೊತೀರಾ ಅಮೌಂಟು ಇವನ್ ಇದರಿಂದ ಪಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಮಂತು ನೀವು
ಇವಾಗ ರಿಜಿಸ್ಟರ್ ಆಗಿ ಸೆಲ್ಫ್ ಡಿಕ್ಲರೇಷನ್ ನವೆಂಬರಲ್ಲಿ ಮಾಡಿ ಮತ್ತು ಅರ್ಜಿ ಕೂಡ ನವೆಂಬರಲ್ಲೇ ಸಲ್ಲಿಸಿ. ಆ ಅರ್ಜಿ ಸಲ್ಲಿಸೋದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ಥರ ಅನ್ನೋದು. ಇವಾಗ ಈ ಥರ ಬರ್ತಾ ಇದೆ, ಈ ಥರ ಬರ್ತಾ ಇದೆ ಅಂದ್ಕೊಂಡ್ಬಿಟ್ಟು ನೀವು ಇದು ಮಾಡಬೇಡಿ. ಆ ಥರ ಎರರ್ ಬರ್ತಾ ಇದೆ, ಏನು ಮಾಡಬೇಕು ಮತ್ತು ನವೆಂಬರಲ್ಲಿ ನೀವು ಲೈಕ್ ಯಾವ ಥರ ಮಾಡಬೇಕಂತ ಇವಾಗಲೇ ಹೇಳ್ಕೊಡ್ತೀನಿ, ಓಕೆನಾ? ಆ ಥರ ನೀವು ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಈ ಪೇಜು. ಇವನಿದೆ ಅಪ್ಲಿಕೇಶನ್ ಫಾರ್ ಟ್ರೈಮ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇಲ್ಲಿದೆ ನೋಡಿ. ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಅದೇನಾಗುತ್ತೆ, ಈ ಪೇಜ್ ಬಂದು ಇಲ್ಲಿ ರೀಡೈರೆಕ್ಟ್ ಆಗುತ್ತೆ KYC ಸರ್ವಿಸ್ ಅಂತ. KYC ಸರ್ವಿಸ್ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ಅದಕ್ಕೆ OTP ತಗೊಂಡು ನಿಮ್ದು ಆಧಾರ್ ಕಾರ್ಡ್ ಲೈಕ್ ಬಯೋಮೆಟ್ರಿಕ್ಕು ಮತ್ತು ಆಧಾರ್ ಕಾರ್ಡ್ದೆಲ್ಲನೂ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ಫಿಟ್ಸ್ ಆಗುತ್ತೆ, ಓಕೆನಾ? ಇಲ್ಲಿ KYC ಸರ್ವಿಸ್ ಅಂತ ಬಂದಮೇಲೆ ಸ್ಕ್ರೋಲ್ ಮಾಡಿದ್ಮೇಲೆ ಆಧಾರ್ ಸಂಖ್ಯೆನ ಎಂಟರ್ ಮಾಡಿ. ಆಧಾರ್ ಸಂಖ್ಯೆ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ ಸ್ಕ್ವಯರ್ ಥರ, ಓಕೆನಾ? ಅದು ನನ್ನ ಆಧಾರ್ ಮಾಹಿತಿ ಎಲ್ಲ ಕರೆಕ್ಟ್ ಇದೆ ಅಂತ ನೀವು ಲೈಕ್ ಹೌದು ಅಂತ ಒಪ್ಕೊಳ್ತಿದ್ರೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ OTP ಅಂತ ಬಂದಿರುತ್ತೆ, ಓಕೆನಾ? OTP ಅಂತ ರೌಂಡ್ ಆಗಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಇಲ್ಲಿಗೆ OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಅಂತಂದರೆ ಆಧಾರ್ ಕಾರ್ಡ್ಗೆ ಯಾವ್ದು ನಂಬರ್ ಲಿಂಕ್ ಇರುತ್ತಲ್ಲ ಮೊಬೈಲು, ಅದಕ್ಕೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು, ಓಕೆನಾ ಗೈಸ್? ಎಂಟರ್ ಮಾಡಿದ್ಮೇಲೆ ಸಲ್ಲಿಸಿ ಅಂತ ಕೊಡಬೇಕು, ಸಬ್ಮಿಟ್ ಕೊಟ್ಮೇಲೆ ಈ ಥರ ಬರುತ್ತೆ, ಕ್ಲಿಕ್ ಹಿಯರ್ ಟು ಬಿ ರಿಟರ್ನ್. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೇ ಮತ್ತೆ ರಿಟರ್ನ್ ಆಗಿ ಇದೇ ಪೇಜ್ ಬರ್ತೀರಾ. ಅನ್ಎಂಪ್ಲಾಯ್ಮೆಂಟ್ ಡಿಕ್ಲರೇಷನ್ ಅಂತ ಇಲ್ಲಿ ಪೇಜ್ ತೋರಿಸಿದ್ನಲ್ಲ, ಇದು ಪೇಜು, ಈ ಪೇಜ್ಗೆ ರಿಟರ್ನ್ ಬರ್ತೀರಾ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ನಾವು ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಕೆಂಡ್ ಒನ್ ಇರುತ್ತೆ, ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ್ ವಿವರಗಳನ್ನು ಪಡೆಯಿರಿ. ಆಟೋಮೆಟಿಕ್ಕಾಗಿ ಫಿಟ್ಸ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇನಿದೆ ಹೆಸರೆಲ್ಲಾನು ಯಾವ ಥರ ಇದೆ ಎಲ್ಲನೂ. ಸೊ ಅದಕ್ಕೋಸ್ಕರ ಆಧಾರ್ ಡೀಟೇಲ್ಸ್ ಪಡೆಯಿರಿ ಅಂತ ಹೊಡೆದ್ಮೇಲೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋದೆಲ್ಲ ಡೀಟೇಲ್ಸು ಇಲ್ಲಿ ಬಂದುಬಿಡುತ್ತೆ, ಓಕೆನಾ? ನೀವು ಸೆಲ್ಫ್ ಡಿಕ್ಲರೇಷನ್ ಯಾವ ಮಂತಲ್ಲಿ ಮಾಡ್ತಿದ್ರೆ ಅಲ್ಲಿ ಬರುತ್ತೆ. ನವೆಂಬರಲ್ಲಿ ಮಾಡ್ತಿದ್ರೆ ನವೆಂಬರ್ ಅಂತ ಬರುತ್ತೆ. ನವೆಂಬರ್ ಮಿಸ್ ಆಯಿತು ಅಂದ್ಕೊಳ್ಳಿ, ಡಿಸೆಂಬರ್ ಜನವರಿ ಬರಲ್ಲ, ಮತ್ತು ಫೆಬ್ರವರಿಯಲ್ಲಿ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ನವೆಂಬರ್ ಅನ್ನೋಷ್ಟರಲ್ಲಿ ನಾನು ವೀಡಿಯೋನ ನೋಡಿಕೊಂಡು ಈ ಅಕ್ಟೋಬರ್ ಫುಲ್ಲು ನಾನು ವೀಡಿಯೋ ನೋಡ್ಕೊಂಡು ರೆಡಿ ಆಗಿಬಿಡಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಇವನಿದೆಯಾ, ಓಕೆನಾ? ಇದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಬೇಕು, ಇಲ್ಲಿ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಿದ್ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಅಂತ ಗ್ರೀನ್ ಕಲರ್ ಇದೆ ನೋಡಿ, ಗ್ರೀನ್ ಕಲರ್ ಸಬ್ಮಿಟ್ ಬಟನ್ ಅಂತ ಕೊಟ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟೆಡ್ ಗೈಸ್. ಇದಷ್ಟೇ ಗೈಸ್, ಸೆಲ್ಫ್ ಡಿಕ್ಲರೇಷನ್ ಯಾವ ಥರ ಅಂತಂದರೆ ಇಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಇದಾದಮೇಲೆ ನಿಮಗೆ ಮತ್ತೆ ಇವಾಗ ಏನು ಬೇಕು ಮತ್ತು ಇವನಿದೆ ಹಾಕೋಕ್ಕೆ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಆಯಿತು. ಇವಾಗ ನಿಮ್ಮ ಆಧಾರ್ ಕಾರ್ಡ್ ಅಂತೂ ಆಯಿತು, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಡಿಪ್ಲೊಮಾ ಸರ್ಟಿಫಿಕೇಟ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಇದ್ದರೆ ನೀವು ಹಾಕ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ನೆಕ್ಸ್ಟ್ ವೀಡಿಯೋ ಯಾವ್ದು ರಿಲೇಟೆಡ್ ಇರುತ್ತೆ ಅಂದರೆ ಇವನಿದೆ ಯಾವ ಥರ ಹಾಕಬೇಕು ಮತ್ತು ಇವನಿದೆ ಅಮೌಂಟ್ ಬರ್ತಾ ಇದೆನಾ ಇಲ್ವಾ, ಏನಾದರೂ ನಿಮ್ಗೆ ಎರರ್ ಬರ್ತಾ ಇದೆನಾ ಇವನಿದೆ ಹಾಕುವಾಗ, ಅದೆಲ್ಲ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡಿ ಗೈಸ್, ಲೈಕ್ ಮಾಡಿದಷ್ಟು ವೀಡಿಯೋನ ಹೈಪಾಗಿ ಜಾಸ್ತಿ ಜನಕ್ಕೆ ಹೋಗಿರುತ್ತೆ. ಯಾರೆಲ್ಲ ಈ ವರ್ಷ ಡಿಗ್ರಿ ಮುಗಿಸಿದ 2025 ಓಕೆನಾ, ಅವರು ನಿಮ್ಮದು 6 ತಿಂಗಳಾದ್ರೇ ಹಾಕೋಕ್ಕೆ ಬರುತ್ತೆ. ಇಲ್ಲ ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಸ್ವಲ್ಪ ಜನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾರ್ದೆಲ್ಲ 2024 ಮುಗಿದಿದೆ ಅವರು ನೀವು ಸ್ವಂತ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ, ಇಲ್ಲ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡ್ತಿದ್ರೆ, ನೀವು ಯಾವುದು ಪ್ರೈವೇಟ್ ಸೆಕ್ಟರಲ್ಲಿ ESI PF ಬರೋ ಥರ ಕೆಲಸ ಮಾಡ್ತಿಲ್ಲ ಅಂತಂದರೆ ನೀವು ಇವನಿದೆ ಹಾಕಿ ಗೈಸ್. ಏನಕ್ಕಂದರೆ 3,000 ಕಂಪಲ್ಸರಿ ಬರುತ್ತೆ. ಡಿಪ್ಲೊಮನವರು ನಿಮಗೂ 1,500 ರೂಪಾಯಿ ಬರುತ್ತೆ. ITNವರು ಮತ್ತು PUC ಮುಗ್ದವ್ರಿಗಂತೂ ಏನಿಲ್ಲ, ಅವ್ರು ಹಾಕಬೇಡಿ ಗೈಸ್, ಓಕೆನಾ? ಬರೀ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗ್ದವ್ರಿಗಿದೆ. 2023 ಮುಗಿದಿರುತ್ತಲ್ಲ ಅವರು ಹಾಕಿ ಗೈಸ್, ನೀವೇನು ನೋಡಬೇಡಿ, ಆಲ್ರೆಡಿ ಮುಗಿದು ನಿಮ್ದು 2 ವರ್ಷ ಆಯಿತು. ನೀವು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಸ್ಟೇಟಸನ್ನು ಟ್ರ್ಯಾಕ್ ಮಾಡ್ತಾಯಿರಿ. ಮತ್ತು ಏನಾದರೂ ಇಶ್ಯೂ ಬಂದರೆ ಕಮೆಂಟ್ ಹಾಕಿ ನನಗೆ. ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲೂ ಜಾಯ್ನ್ ಆಗಿ ನಾನು ಅಲ್ಲೂ ಕ್ವಶನ್ ಕೇಳ್ಬೋದು ನೀವು. ಇಲ್ಲ ಅಲ್ಲಿ ಅಡ್ಮಿನ್ ನಂಬರ್ ಇರುತ್ತೆ, ಆ ಗ್ರೂಪ್ದು ಅಡ್ಮಿನು, ಅವ್ರಿಗೂ ಕೇಳ್ಬೋದು ನೀವು ಕ್ವಶನ್, ಅವರು ಹೆಲ್ಪ್ ಮಾಡ್ತಾರೆ. ಅವರು ಕಾಲೆಲ್ಲ ಪಿಕ್ ಮಾಡಿಬಿಟ್ಟು, ಈಗ ಎಷ್ಟೋ ಜನಕ್ಕೆ ನಾನು ಆಲ್ರೆಡಿ ಕಾಲೆಲ್ಲ ಪಿಕ್ ಮಾಡಿಬಿಟ್ಟು PGCETನವರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ, KCETನವರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ. ಅದರೇನಿಲ್ಲ, ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಕಾಲ್ ಮಾಡಿ, ಏನೇ ಸಪೋರ್ಟ್ ಬೇಕಂದ್ರೆ ನನ್ನ ಕಡೆಯಿಂದ ಮಾಡ್ತೀನಿ ಗೈಸ್, ಓಕೆನಾ? ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಕೆಲಸ ಮಾಡ್ತಿಲ್ಲ, ಆರಾಮ್ಸೆ ಮನೇಲಿದ್ದಾರೆ, ಅವ್ರಿಗೆ ಶೇರ್ ಮಾಡಿ, ಅವರು ಆರಾಮ್ಸೆ ಅಮೌಂಟ್ ತೊಗೊಳ್ಳಿ, ಓಕೆನಾ? ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.